ಗುರು ಇವತ್ತಂತೂ ನನ್ನ ಒಂದು 3 ಗಾಡಿನ ಕೂಡ ಗ್ಯಾರೇಜ್ಗೆ ಎತ್ಕೊಂಡೋಗಿ ಬಿಟ್ರಿ. ನಮಸ್ಕಾರ ಗುರು, ನನ್ನ ಹೆಸರು ಮನೋಜ್ ಗೇಮಿಂಗ್ ಕನ್ನಡ. ನಾನು ಈ ಕಾಲ್ಪನಿಕ ಜಗತ್ತಿನ ಕಾಲ್ಪನಿಕ ಡ್ರೈವರ್. ಇವತ್ತಂತೂ ನಮ್ಮ ಗಾಡಿ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅದು ಬೇರೆ ಟೂರ್ಗೆಲ್ಲ ಕಳಿಸಿದ್ದೇವೆ, ಹೆವಿ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಗ್ಯಾರೇಜ್ ಎತ್ಕೊಂಡ್ಬಂದು ಬಿಟ್ಟರೆ ಬೆಳಗ್ಗೆ ಒಂದು 7 ಗಂಟೆ ಹಂಗೆ ಡಿಪೋಲಿ ನನ್ನ ಒಂದು 3 ಬಸ್ಸು ಕೂಡ ಎತ್ಕೊಂಡು ಇವರಿಬ್ಬರು ಕೂಡ ನನ್ನ ಬಸ್ನ ವೀಡಿಯೋ ಮಾಡು ಅಂತ ಅಂದರು. ನಾನು ಕೂಡ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ನೋಡ್ತಾ ಇರ್ಬೋದು, ಬಂದಂಗೆ ಇಬ್ಬರು ಕೂಡ ನನ್ನ ಮೇಲೆ ಏರ್ಸ್ಕೊಂಡು ಹೋಗ್ಬಿಟ್ರು. ಹೆವಿ ಅಂದರೆ ಹೆವಿ ಬೇಜಾರಾಯಿತು. ಸರಿ, ಆ ಬೇಜಾರಲ್ಲೇ ಬಸ್ ಎತ್ಕೊಂಡು ಮುಂದೆ ಬರೋಣ ಅಂತ ಬಂದರೆ ಇವ್ನು ನೋಡ್ಗುರು ಬೆಳಗ್ಗೆನೇ ಕುಡ್ಕೊಂಬಿಟ್ಟವನೆ, ಒಂದು 90 ಹಾಕೊಂಡ್ಬಿಟ್ಟವನೆ. ಅದಕ್ಕೆ ಬಸ್ನೇ ಅಲ್ಲೆಲ್ಲೋ ತಿರುಗಿಸ್ತಾವನೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಅದಾದಮೇಲೆ ಸರಿ ನಾನು ಹಿಂದೆ ಬಾ ಅಂತ ಹೇಳಿದೆ. ಸರಿ ಅಂತ ಅವನು ಕೂಡ ನಾನು ಹಿಂದೆ ಬರೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸರಿ, ಅದಾದಮೇಲೆ ಒಂದು 600-700 ಕಿಲೋಮೀಟ್ರ್ ಜರ್ನಿ ಆದಮೇಲೆ ಇಲ್ಲಿ ಸ್ವಲ್ಪ ಹೊಟ್ಟೆ ಇಶ್ಯೂ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ನನ್ನ ಒಂದು ಗಾಡಿನ ನಾನು ಸೈಡ್ಗೆ ಹಾಕಿದೆ. ಸೈಡ್ಗೆ ಹಾಕ್ಬಿಟ್ಟು ನಾನು ಹಿಂದೆ ಬರ್ತಾ ಇದ್ದಂಥ ಡ್ರೈವರ್ಗೂ ಕೂಡ ಹೇಳಿದೆ ಸೈಡ್ಗೆ ಹಾಕು ಅಂತ. ಅವನು ಹಾಕ್ಬಿಟ್ಟ ಗುರು. ಇವನು ಕುಡಿದ್ಬಿಟ್ಟಿದ್ನಲ್ಲ 90, ಅವನು ನಿಲ್ಲಿಸೇ ಇಲ್ಲ ಗುರು. ಬಂದ್ಬಿಟ್ಟು ಗುದ್ರಸೋಕ್ಕೆ ಬಂದ್ಬಿಟ್ಟು ಆಮೇಲೆ ಫೋನ್ ಮಾಡಿ ನೀಟಾಗಿ ಎಲ್ಲ ಎಳಗಿದ್ಮೇಲೆ ಮತ್ತೆ ನಿಲ್ಲಿಸ್ತಾ ನೀಟಾಗಿ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿಲ್ಸಿದೆ ತಡ ಗುರು. ಇನ್ನೂ ಒಂದು 90 ಹುಡ್ಕೋಕ್ಕೆ ಫುಲ್ಲು ಸ್ಪೀಡಲ್ಲಿ ಓಡ್ತಾವನು ಅವನಂತಗೂ. ಆಮೇಲೆ ಮತ್ತೆ ಹೋಗಿ ನಾನೇ ಎಳ್ಕೊಂಬಂದ್ಬಿಟ್ಟು ಇಲ್ಲಿ ಊಟ ಮಾಡು ಅಂತ ಊಟ ಮಾಡಿಸ್ತಾ ಇದ್ದೆ. ಬೇಕಾದ್ರೆ ಹಣ್ಣು ತೊಗೊಳ್ರಿ ಅಂತ ಹೇಳಿದೆ. ಅವರು ಇಬ್ಬರು ಒಂದೊಂದು ಎಗ್ ರೈಸ್ ಇಸ್ಕೊಂಡ್ರು, ಮತ್ತು ಹಾಫ್ ಕಬಾಬ್ ಇಸ್ಕೊಂಡ್ರು. ಗುರು ಅದೇ ಹೇಳಿದ್ನಲ್ಲ, ಅವನಂತೂ ಎಲ್ಲೂ ಟೈಟು ಗುರು. ಹಣ್ಣಂಗಡಿಗೆ ಹೋಗ್ಬಿಟ್ಟು ಊಟ ಕೇಳ್ತಾವನಂತೆ ಗುರು. ಆಮೇಲೆ ನಾನೇ ಹೋಗಿ ಎಳ್ಕೊಂಬಂದು ಇಲ್ಲಿ ಊಟ ಕೊಡಿಸ್ದೆ. ಮತ್ತು ಊಟ ತಿಂದ ನಾನೊಂದು ಇರಲಿ ಸೇಫ್ಟಿಗೆ ಅಂತ ಒಂದು 20 kg ಬಾಳೆಹಣ್ಣು, 50 kg ಆ್ಯಪಲು ಎಲ್ಲ ಈಸ್ಕೊಂಡು ಗಾಡಿ ಒಳಗೆ ಹಾಕ್ಕೊಂಡೆ. ಗಾಡಿ ಒಳಗೆ ಹಾಕ್ಬಿಟ್ಟು ತಿರುಗು ಬಂದು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸುಸ್ಸು ಅರ್ಜೆಂಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸುಸ್ಸು ಮಾಡೋಣ ಅಂತ ಬಂದರೆ ಇಲ್ಲೂ ಕೂಡ ನೆಮ್ಮದಿ ಇಲ್ಲ ಗುರು. ಇವರಿಬ್ಬರು ಸೇರಿಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನನ್ನ ರಿಯಾಕ್ಷನ್ ಈ ಥರ ಇತ್ತು ಗುರು. ಅದಾದಮೇಲೆ ಸರಿ ಅಂತ ನಾನು ಕೂಡ ಇಲ್ಲಿ ವೆಯ್ಟ್ ಮಾಡಿದ್ರೆ ಜಾಸ್ತಿ ಇವತ್ತು ಟೈಮ್ ಆಗಿಬಿಡುತ್ತಂತ ನಾನೇ ಫಸ್ಟ್ ಹೋಗಿ ಬಸ್ ಹತ್ತಿದ್ರೆ ಅವ್ರಾರು ಹತ್ತಾರಂತ ಹತ್ಕೊಂಡ್ಬಿಟ್ಟೋಗ್ರು. ಅದೇ ಕುಡ್ಕ ಫ್ರೆಂಡು ಅವ್ನು ಹೇಳಿದ್ನಲ್ಲ, ಅವನಂತೂ ಹೆವಿ ಕುಡಿದ್ಬಿಟ್ಟಿದ್ದ. ಸರಿ, ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಡೀಸೆಲ್ ಹಾಕ್ಸೋಣ ಅಂತ ಬಂದು ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಬಸ್ನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ. ನಾನು ಫಸ್ಟು ನನ್ನ ಬಸ್ನ ನಾನು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ. ಅದಾದಮೇಲೆ ಇವರಿಬ್ಬರು ಗಾಡಿನ ಫುಲ್ ಟ್ಯಾಂಕ್ ಮಾಡ್ಸೋಣ ಅಂತ ನಾನು ಕೂಡ ನಂದೇ ಗುರು ಗಾಡಿ, ಆದರೆ ಫುಲ್ ಟ್ಯಾಂಕ್ ಮಾಡಿಸೋದು ಅವ್ರು ಓಡಿಸ್ದವ್ರಲ್ಲ, ಅದಕ್ಕೋಸ್ಕರ ಅವ್ರ ಗಾಡಿ ಅಂತ ಹೇಳಿದ್ದಷ್ಟೇ. ಸರಿ ಅಂತ ನಾನು ಕೂಡ ಒಂದು ಸ್ವಲ್ಪ ಮುಂದೆ ಹೋಗಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇವರ ಒಂದು ಗಾಡಿನ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂದು ಅವರು ಕೂಡ ಡೀಸೆಲ್ ಹಾಕ್ಸೋದಕ್ಕೆ ನಿಲ್ಲಿಸಿದ್ರು. ಇಲ್ಲಿ ನಾನು ಕೂಡ ಇಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ಎಷ್ಟು ಅಂತ ಎಲ್ಲ ಪೇ ಮಾಡೋದಕ್ಕೆ ಕೇಳೋಣ ಅಂದ್ಕೊಂಡು ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಇಳಿಗ್ಬಿಟ್ಟು ಸೀದಾ ನಾನು ಅಲ್ಲಿ ಆಫೀಸ್ ಇತ್ತಲ್ಲ ಪೆಟ್ರೋಲ್ ಬಂಕ್ ಮ್ಯಾನೇಜರ್ದು, ಅಲ್ಲಿಗೆ ಹೋದೆ ಸೀದಾ ನಾನು. ಇವ್ರಿಗೆ ಫಸ್ಟು ಹೇಳ್ಬಿಡೋಣ ಅಂತ ಬಂದು ಈ ಡ್ರೈವರ್ಗೆ ಫಸ್ಟ್ ಹೇಳಿದೆ. ಇಲ್ಲಿ ಬಂಕಲ್ಲಿ ಇಲ್ಲಿ ಆಗ್ತಾಯಿದ್ರಲ್ಲ ಇವ್ರಿಗೆ ಹೇಳಿದೆ ಫಸ್ಟು. ಅದಾದಮೇಲೆ ಇವನು ನನ್ನ ಕುಡ್ಕ ಡ್ರೈವರ್ಗೆ ಏನು ಹೇಳಿಲ್ಲ, ಹಿಂದ್ಗಡೆ ಇದ್ನಲ್ಲ ಅವ್ನಿಗೆ ಹೇಳಿದೆ ನಾನು. ಸರಿ ಹೋಗು, ನಾನು ನೋಡ್ಕೊತೀನಿ ಅಂತ ಅಂದ. ಸರಿ ಅಂತ ನಾನು ಕೂಡ ಸೀದಾ ಆಫೀಸ್ ಹತ್ರಕ್ಕೆ ಹೋದೆ. ಅಲ್ಲಿ ಎಷ್ಟಾಗುತ್ತೆ ಅಂತ ತಿಳ್ಕೊಂಡು ಹಾಗೆ ಗ್ಯಾರೇಜ್ ಮುಂದೆ ಎಲ್ಲಿದೆ ಅಂತ ಕೇಳೋಣ ಅಂತ ಸೀದಾ ಹೋಗ್ಬಿಟ್ಟು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡಿದೆ ದುಡ್ಡು ಫಸ್ಟು. ಸರಿ ಅಂತಂದರು. ಸೀದಾ ಮತ್ತೆ ನನ್ನ ಗಾಡಿಗೆ ಹತ್ಕೊಂಡ್ಬಿಟ್ಟೆ ನಾನು. ಸೀದಾ ಹತ್ಕೊಂಡು ಸರಿ ಬನ್ನಿರಿ ಅಂತ ಪೇ ಮಾಡಾದ್ಮೇಲೆ ಸರಿ ಅಂತ ಬಂದರು. ಅವರು ಕೂಡ ಬಂದರು. ಫೈನಲಿ ಗ್ಯಾರೇಜ್ ಹತ್ರಕ್ಕೆ ಬಂದು ಸೇರಿದೋ. ಇಲ್ಲಿ ಗ್ಯಾರೇಜ್ ಇತ್ತಲ್ಲ ಅವ್ರಿಗೆ ಬಂದು ಸೇರಿದ್ದೀವಿ. ಇಲ್ಲಿ ಸರ್ಕಲಲ್ಲೇ ನಾನು ಗಾಡಿ ಹಾಕೊಂಡ್ಬಿಟ್ಟೆ. ಯಾಕಂದರೆ ಇನ್ನೊಬ್ಬ ಅದೇ ಕುಡ್ಕ ಡ್ರೈವರ್ ಅವ್ನು ಬರಬೇಕಾಗಿತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಯಾಕಂದರೆ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಮತ್ತೆ ನನ್ನ ಬಸ್ ಎಲ್ಲ ಹಾಳಾಗೋದು, ಅದಕ್ಕೋಸ್ಕರ ನಾನು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಸರಿ, ಅವನು ಕೂಡ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅವನು ಕೂಡ ಸರಿ ಬಂದಾದ್ಮೇಲೆ ನೋಡ್ಬೋದು ಗುರು, ನನ್ನೇ ಗುದ್ಕೊಂಡು ಹೋಗ್ಬಿಟ್ಟ ಅವನು. ಸರಿ ಅಂತ ಅವ್ನಿಗೆ ಅಡ್ರೆಸ್ ಗೊತ್ತಿಲ್ಲ ಅಂತ ನಾನೇ ಮುಂದೆ ಹೋಗ್ತೀನಿ ಬಾ ಅಂತ ಅಂದೆ. ಇಲ್ಲ ನಾನೇ ಹೋಗಬೇಕು ಅಂತ ನನ್ನ ತಳ್ತಾವನೆ ನೋಡು ಗುರು ಅವನು. ಆಮೇಲೆ ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಬೈದ್ಬೇಕು, ಕುಡಿದ್ಬಿಟ್ಟು ಈ ಥರ ಎಲ್ಲ ಮಾಡಬಾರ್ದು, ಇಲ್ಲಾಂದರೆ ಅದೇ ಡ್ಯೂಟಿಯಿಂದ ತೆಗಿತೀನಿ ಅಂತ ಅಂದೆ. ಅದಕ್ಕೋಸ್ಕರ ಸರಿ ಅಂತ ಅವ್ನು ಸೈಡ್ಗೆ ಹಾಕೊಂಡ್ಬಿಟ್ಟ. ಬಾ ನಾನು ಹಿಂದೆ ಅಂತ ಅಂದೆ. ಸರಿ ಅಂತ ಅವನು ಕೂಡ ಸ್ಲೋಗೆ ನಾನು ಹಿಂದೆ ಬಂದ. ಇಬ್ಬರು ಕೂಡ ನಾನು ಹಿಂದೆ ಸ್ಲೋಗೆ ಆರಾಮಾಗೆ ಬಂದರು, ನಾನೇ ಹೇಳಿದ್ದು. ಅದಾದಮೇಲೆ ಡೈರೆಕ್ಟು ಬಂದೋಗುರು ಇದೇನು ಗುರು ಕಾಡ್ತಾರೆ ಐತೆ ಅಂದ್ಕೊಂಬಿಟ್ರ. ಇದಕ್ಕೆ ಕಾಡೊಳಗಡೆ ಮಾಡಿರುವಂಥದ್ದು ಈ ಒಂದು ಗ್ಯಾರೇಜ್ನ. ಈ ಒಂದು ಜಾಗಕ್ಕೆ ಸೀದಾ ಬಂದಾದಮೇಲೆ ಇಲ್ಲಿ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಅವ್ರನ್ನ ಕೇಳಿದೆ, ಇವತ್ತೇ ಏನು ರೆಡಿ ಮಾಡಿಕೊಡ್ತೀರಾ ಇಲ್ಲ ನಾಳೆ ಗಿಳೆ ಬರಬೇಕಾ ಅಂತ ಅಂದೆ. ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರೇನು ಹೇಳ್ದವ್ರ ಗೊತ್ತಾ, ಇನ್ನೂ 1.5 ವರ್ಷ ಬಿಟ್ಟು ಬರಬೇಕು ಅಂತ ಕಾಮಿಡಿ ಮಾಡಿದ್ರು. ಸರಿ ಅಂತ ನಾನು ಕೂಡ ಕಾಮಿಡಿ ತಾನೇ ಅಂದ್ಕೊಂಡೆ. ಒಂದು ವಾರ ಬಿಟ್ಟು ಬನ್ನಿ ಅಂತ ಅಂದರು. ಸರಿ ಅಂತ ನಾನು ಕೂಡ 3 ಬಸ್ನು ಕೂಡ ನಾನು ಗ್ಯಾರೇಜ್ ಒಳಗೆ ಎತ್ಕೊಂಡೋಗಿ ಹಾಕಿದೆ. ಅವನು ಕುಡ್ಕ ಫ್ರೆಂಡ್ ಇದ್ನಲ್ಲ ಗುರು, ಅವ್ನು
ಕಾಟ ತಾಳಕ್ಕೆ ಆಗ್ತಾಯಿಲ್ಲ ಗುರು. ನಮ್ಮನೆ ಗುದ್ಕೊಂಡು ಸಾಯಿಸ್ತಾವನೆ. ಅವನ್ನ ಇಳಿಸ್ಬಿಟ್ಟು ನಾವು ಡ್ರೈವ್ ಮಾಡೋಣ ಅಂದರೆ ಅವನು ಬಿಡ್ತಾನೇ ಇಲ್ಲ, ಫುಲ್ಲು ಲಾಕ್ ಮಾಡ್ಕೊಂಡಿದ್ದ. ಸರಿ ಅಂತ ಕೂಡ ನನ್ನ ಒಂದು ಬಸ್ನ ನಾನು ಕ್ಲೀನಾಗಿ ಫಸ್ಟು ಪಾರ್ಕ್ ಮಾಡಿಬಿಟ್ಟೆ ಸೈಡಲ್ಲಿ. ನನ್ನ ಒಂದು ಬಸ್ನ ಡ್ಯಾಮೇಜ್ ಮಾಡ್ಬಾರ್ದು ಅಂತ 3 ಬಸ್ಸು ನಂದೇ ಇರಲಿ, ಆದರೂ ಕೂಡ ನಾನೊಂದು ಬಸ್ನ ನಾನು ನೀಟಾಗಿ ಸೈಡಲ್ಲಿ ಪಾರ್ಕ್ ಮಾಡಿದೆ. ಇವನೇ ನೋಡಿ ಗುರು ಕುಡ್ಕ ಫ್ರೆಂಡು, ಇವಾಗ ಹೋಗ್ಬಿಟ್ಟ, ಬರ್ತಾನೆ, ಸುಮ್ಮನೆ ಸುತ್ತಾಡ್ತಾವನೆ. ಆಮೇಲೆ ನಾನೇ ಬೈದೆ. ಅದಾದಮೇಲೆ ಲಾಸ್ಟಲ್ಲಿ ನೀಟಾಗಿ ನಿಲ್ಲಿಸ್ತಾ, ಇಲ್ಲಾಂದಿದ್ರೆ ಇವತ್ತು ಬಸ್ನೆಲ್ಲ ಹಿಂಗೆ ಸುತ್ತಾಡಿಸ್ತಾ ಇದ್ನೇನೋ ಗೊತ್ತಿಲ್ಲ. ಗುರು, ಇಂಥವ್ರ ಬಗ್ಗೆ ಒಂದೆರಡು ಕಮೆಂಟ್ ಹಾಕ್ರಿ, ಹಾಗೆ ನಾವು ಕೂಡ ತಿಳ್ಕೊಳ್ಳೋಣ. ನಮ್ಮ ಕುಡ್ಕ ಫ್ರೆಂಡು, ನಿಮ್ಮ ಗ್ಯಾಂಗಲ್ಲಿ ಒಬ್ಬ ಕುಡ್ಕ ಫ್ರೆಂಡು ಇರ್ತಾನಲ್ಲ, ಅವನ್ನ ಟ್ಯಾಗ್ ಮಾಡಿಬಿಟ್ಟು ಕಮೆಂಟ್ ಮಾಡಿರಿ ಹೆಂಗೆ ಅಂತ ತಿಳ್ಕೊಳ್ಳೋಣ. ಓಕೆ ಗುರು, ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಒಂದು ಅಕೌಂಟ್ ಇದೆ, ಯೂಟ್ಯೂಬಲ್ಲೂ ಅಕೌಂಟ್ ಇದೆ. ಎರಡಕ್ಕೂ ಹೋಗಿ ಸಬ್ಸ್ಕ್ರೈಬು ಫಾಲೋ ಎರಡೂ ಮಾಡ್ಕೊಳ್ಳಿ. ಹಾಗೆ ಫಾಲೋ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಕಮೆಂಟ್ಗಳು ಮಾಡಿರಿ, ಯಾವ ರೀತಿ ಮಾಡಬೇಕಂತ ತಿಳಿಸ್ರಿ. ಏನೋ ನನಗೆ ತಿಳಿದ ಮಟ್ಟಿಗೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಏನೋ ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ವೀಡಿಯೋ ಇನ್ನೂ ಥರದ್ರಲ್ಲಿ ತಂದು ಕೊಡ್ತೀನಿ. ತಂದು ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.